ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಉಪಚುನಾವಣೆಯ ಕಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಎಂಟ್ರಿ ಆಗಿದೆ. ಉಮೇಶ್ ಪೇಟಿ ಪರ ಸಿದ್ದರಾಮಯ್ಯ ಮತಪೇಟಿಯನ್ನ ಮಾಡಿದ್ದಾರೆ. ಬಾಗಲಕೋಟೆಯ ರಾಂಪುರ ನಾಯನೇಗಲಿಯಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯಗೆ ಆರತಿ ಬೆಳಗ್ಗೆ ಯುವತಿಯರು ಸ್ವಾಗತವನ್ನ ಕೋರಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಟಗರು ಭರ್ಜರಿಯಾದಂತಹ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯ ಉಪಚುನಾವಣೆಯ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಆಗಿರುವಂತಹ ಕಾರಣದಿಂದಾಗಿ ಇರುವಂತಹ ಯುವತಿಯರು ಅವರಿಗೆ ಆರತಿಯನ್ನ ಮಾಡಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಸುತ್ತಗುಂಡಾರ, ನಾಯನೇಗಲಿ, ರಾಂಪುರದಲ್ಲಿ ಆರತಿಯನ್ನ ಬೆಳಗ್ಗೆ ಸ್ವಾಗತ ಕೋರಿದ್ದಾರೆ. ಯುವತಿಯರಿಗೆ ಹಸ್ತಲಾಘವ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಬಾಗಲಕೋಟೆ ಕ್ಷೇತ್ರದ ಗ್ರಾಮಗಳಿಗೆ ತೆರಳಿ ಮತವನ್ನ ಹಾಕಿ ಕಾಂಗ್ರೆಸ್ಗೆ ಅಂತ ಹೇಳಿದ್ರೆ ಉಮೇಶ್ ಮೇಟಿ ಪರವಾಗಿ ಮತವನ್ನ ಕೊಡಿದ್ದಾರೆ, ಪ್ರಚಾರವನ್ನ ಮಾಡಿದ್ದಾರೆ. ಬಾಗಲಕೋಟೆಯ ಪ್ರಮುಖ ಭಾಗ ಅಂದ್ರೆ ರಾಂಪುರ ಆಗಿರಬಹುದು, ನಾಯನೇಗಲಿಯಲ್ಲಿ ಈ ರೀತಿಯಾದಂತಹ ಪ್ರಚಾರ ಮಾಡಿದ್ದಾರೆ. ಮೊದಲನೇ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟು ತೆರಳುತ್ತಾ ಇರುವಂತಹ ಒಂದು ದೃಶ್ಯ. ಅದು ಎಂಟ್ರಿ ಆದ ಸಂದರ್ಭದಲ್ಲಿ ಅಲ್ಲಿರುವಂತಹ ಯುವತಿಯರು ಯಾವ ರೀತಿಯಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ದೃಶ್ಯ. ಸುತ್ತಗುಂಡಾರ, ನಾಯನೇಗಲಿ, ರಾಂಪುರದಲ್ಲಿ ಆರತಿಯನ್ನ ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯನವರನ್ನ ಸ್ವಾಗತ ಕೋರಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟಿರೋದ್ರಿಂದ ಬಾಗಲಕೋಟೆಯ ಉಪ ಚುನಾವಣೆಯ ಕಣ ಇದೀಗ ಮತ್ತಷ್ಟು ರಂಗೇರಿದೆ. ಬಾಗಲಕೋಟೆ ಉಪಚುನಾವಣೆಯ ಕಣಕ್ಕೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ 2 ದಿನಗಳ ಕಾಲವೂ ಕೂಡ ಪ್ರಚಾರವನ್ನ ಮಾಡೋದಕ್ಕೆ ಈಗಾಗಲೇ ಸಕಲ ಪ್ಲಾನ್ಸ್ ಅನ್ನು ಹಾಕೊಂಡಿದೆ. ಆ ಒಂದು ಪ್ಲಾನ್ ಪ್ರಕಾರವಾಗಿ ಸಭೆಗಳನ್ನು ಮಾಡುವಂಥದ್ದು, ಬಹಿರಂಗ ಸಭೆ, ಜೊತೆಗೆ ಯಾವ ರೀತಿಯಾದಂತಹ ಕ್ಯಾಂಪೈನ್ ಅನ್ನ ಮಾಡಬೇಕು, ಹೇಗೆ ಯಾವ ರೀತಿಯಾದಂತಹ ತಂತ್ರವನ್ನು ರೂಪಿಸಬೇಕು ಅನ್ನುವಂತಹ ಶೆಡ್ಯೂಲ್ ಆಗಿದೆ. ಅದೇ ಪ್ರಕಾರವಾಗಿ ಇಂತಹ ಗ್ರಾಮಗಳಿಗೆ ತೆರಳಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಉಮೇಶ್ ಮೇಟಿ ಪರವಾಗಿ ಸಿದ್ದರಾಮಯ್ಯ ಮತಭೇಟಿಯನ್ನ ಮಾಡ್ತಾ ಇದ್ದಾರೆ. ಉಮೇಶ್ ಮೇಟಿ ಅವರಿಗೆ ಮತವನ್ನ ಹಾಕಿ ಅಭಿವೃದ್ಧಿಯ ಕೆಲಸಗಳು ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಈಗ ಪ್ರಚಾರಕ್ಕೆ ಮುಂದಾಗಿದ್ದಾರೆ.